ಮುಂಗಾರು ಮಳೆ ಕೈಕೊಟ್ರೆ ಬೆಂಗಳೂರಿಗೆ ಕಂಟಕ ಫಿಕ್ಸ್. ಮಹಾನಗರ ಬೆಂಗಳೂರಿಗೆ ಕಾದಿದೆಯಾ ಜಲಗಂಡಾಂತರ ಅನ್ನೋ ಪ್ರಶ್ನೆ. ಕೆಆರ್ಎಸ್ ಖಾಲಿ ಖಾಲಿ, ಬೆಂಗಳೂರಿಗೆ ನೀರು ಸಿಗಲ್ವಾ? ಹಾಗಾದ್ರೆ ಮಹಾನಗರದ ಜನರಲ್ಲಿ ಭವಿಷ್ಯದ ಆತಂಕ ಶುರುವಾಗಿದೆ. ಮುಂಗಾರು ಮಳೆ ಬಂದರಷ್ಟೇ ಮಹಾನಗರಕ್ಕೆ ಕುಡಿಯೋ ನೀರು. ಮುಂಗಾರು ಮಳೆ ಬಂದರೆ ಮಾತ್ರ ಬೆಂಗಳೂರು ಮಹಾನಗರಕ್ಕೆ ಕುಡಿಯೋ ನೀರು, ಇಲ್ಲ ಅಂತ ಅಂದ್ರೆ ಬಹಳ ಕಷ್ಟ ಆಗೋಗ್ಬಿಡುತ್ತೆ. ಈಗಾಗಲೇ ಕೆಆರ್ಎಸ್ ಖಾಲಿ ಆಗ್ತಾ ಇದೆ. ಕೆಆರ್ಎಸ್ ಖಾಲಿ ಆದ್ರೆ ಮುಗದೆ ಹೋಯ್ತು. ಬೆಂಗಳೂರು ಮಹಾನಗರದ ಜನ ಕುಡಿಯೋ ನೀರಿಗೂ ಕೂಡ ಪರಿತಪಿಸಬೇಕಾಗುತ್ತೆ. ಮುಂಗಾರು ಆರಂಭವಾದ್ರೂ ಮಂಡ್ಯ ಜಿಲ್ಲೆಗೆ ಮಳೆ ಬೀಳ್ತಾ ಇಲ್ಲ. ಮುಂಗಾರು ಕೈಕೊಟ್ಟ ಕಾರಣ ಬರಿದಾಗುತ್ತಾ? ಹಾಗಾದ್ರೆ ಕೆಆರ್ಎಸ್ ಡ್ಯಾಮ್ ಬರಿದಾಗ್ತಾ ಇದೆ. ಒಂದು ಕಡೆ ಡ್ಯಾಮ್ನ ನೀರಿನ ಮಟ್ಟ ಕುಸಿತ ಆಗ್ತಾ ಇರೋದು, ಮತ್ತೊಂದು ಕಡೆ ಮಳೆ ಕೈಕೊಟ್ಟಿದೆ. ರಣ ಬಿಸಿಲಿಗೆ 81 ಅಡಿಗೆ ಕುಸಿದಿದೆ ಕೆಆರ್ಎಸ್ ಡ್ಯಾಮ್ನ ನೀರಿನ ಮಟ್ಟ. ಈಗಲೇ ಮಳೆ ಇಲ್ಲದೆ ಮಂಡ್ಯ ಜಿಲ್ಲೆಯ ರೈತರು ಕಂಗಾಲಾಗಿ ಹೋಗಿದ್ದಾರೆ ಪಾಪ. ಬೆಂಗಳೂರು, ಮೈಸೂರು ಸೇರಿದಂತೆ ಇತರೆ ಜಿಲ್ಲೆಗಳಿಗೂ ಜಲಕಂಟಕ ಶುರುವಾಗಿದೆ. ಬತ್ತಿ ಹೋದ ಜಲಾಶಯದಲ್ಲಿ ದೇಗುಲದ ಜೊತೆ ಬಂಡೆಗಳ ದರ್ಶನವಾಗ್ತಾ ಇದೆ ನೋಡಿ. ನಿಮಗೆ ಒಂದು ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ ನೋಡಿ. ಆಲ್ಮೋಸ್ಟ್ ನೀರು ಅಲ್ಲಿವರೆಗೂ ಬರ್ತಾ ಇತ್ತು, ಈಗ ನೀರು ಬತ್ತಿ ಹೋಗ್ತಾ ಇದೆ. ಒಣ ಭೂಮಿ ಕಾಣಿಸ್ತಾ ಇದೆ. ಜಲಾಶಯದಲ್ಲಿ ದೇಗುಲದ ಜೊತೆಗೆ ಬಂಡೆಗಳ ದರ್ಶನ ಆಗ್ತಾ ಇದೆ. ನೀರು ಹೆಂಗ್ ನಿಲ್ತಾ ಇತ್ತು ಅಂತ ಅಂದ್ರೆ ಅಲ್ಲಿ ಬಂಡೆಗಳು ಕಾಣಿಸ್ತಾ ಇರಲಿಲ್ಲ, ದೇವಸ್ಥಾನವೂ ಕೂಡ ಕಾಣಿಸ್ತಾ ಇರಲಿಲ್ಲ. ಕಾವೇರಿ ನೀರನ್ನೇ ನಂಬಿರುವಂತ ಬೆಂಗಳೂರಿಗೆ ಮುಂದೆ ಜಲಗಂಡಾಂತರ ಬಂದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ.